ನನ್ನ ಪ್ರಶ್ನೆ ಉಪ್ಪಿ ಸರ್ಗೆ. ಸರ್, ಸಿನಿಮಾನ, ಜೀವನನ, ಪ್ರಪಂಚನ ಎಷ್ಟು ವಿಭಿನ್ನವಾಗಿ ನೋಡ್ತೀರಾ ಸರ್? ಇಲ್ಲ, ಎಲ್ಲರೂ ವಿಭಿನ್ನವಾಗಿ ನೋಡಕ್ ಪ್ರಯತ್ನ ಪಟ್ಟೆ ಅದು ವಿಚಿತ್ರವಾಗಿ ಕಾಣಿಸ್ತಿರೋದು. ಸ್ಟ್ರೈಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇರೋದ್ ಇದ್ದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇರೋದ್ ಇದ್ದಂಗೆ ನೋಡ್ರಿ ಅಂದ್ರೆ ಇವ್ನು ಯಾರೋ ವಿಭಿನ್ನ ಅಂತಾರೆ. ನಿಮ್ಮಗಳ ದುಡ್ಡಿಂದ ಒಂದು ಸರ್ಕಾರ ನಡೀತದೆ, ಕರೆಕ್ಟಾ? ಪ್ರಜೆಗಳ ದುಡ್ಡಿಂದನೇ ಸರ್ಕಾರ ನಡೆಯೋದು. ನೀವೇ ಪ್ರತಿಯೊಬ್ಬರಿಗೆ ಸಂಬಳ ಕೊಡೋದು, ಪ್ರತಿಯೊಬ್ಬರು ಕಾರ್ ಕೊಡೋದು, ಆಫೀಸ್ ಕೊಡೋದು, ಎಲ್ಲ ನಿಮ್ಗಳ ದುಡ್ಡದು. ಒಂದೊಂದು ರೂಪಾಯಿ, ಒಂದೊಂದು ಪೈಸಾ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ ಅನ್ನೋದು ನಿಮ್ಗೆ ಲೆಕ್ಕ ಕೊಡುವಂತ ಒಂದು ಸಿಸ್ಟಮ್ ಬರಬೇಕು. ಅವಾಗ ನಿಜವಾದ ಪ್ರಜಾಪ್ರಭುತ್ವ ಆಗತ್ತೆ. ಇದೇನೋ ಉಪೇಂದ್ರ ಏನೋ ಮಾಡ್ತೀರಿ, ಅವ್ರೇನೋ ಮಾಡ್ತೀರ ಅನ್ನೋದಲ್ಲ, ಇದು ನೀವುಗಳು ಮಾಡ್ತಿರೋದು. ನಿಮಗೆ ಸರಿ ಅನ್ಸಿದ್ರೆ ನೀವು 10 ಜನಕ್ಕೆ ಹೇಳ್ಬೇಕು, ನಿಮ್ ಫ್ಯಾಮಿಲಿಗೆ ಹೇಳ್ಬೇಕು, ನಿಮ್ ಫ್ರೆಂಡ್ಸ್ಗೆ ಹೇಳ್ಬೇಕು, ಒಂದು ಚೇಂಜಸ್ ತರಬೇಕು. ಇವಾಗ ನಾವು ಹೊರಟಿರೋ ದಾರಿ ಹೆಂಗ್ ಗೊತ್ತಾ, ಇದು ನಾವೇ ಮಾಡಬೇಕು ಅಂತಲ್ಲ. ನಾವು ಹೇಳ್ತಾ ಹೋದಾಗ ಏನಾಗುತ್ತೆ, ಕೆಲವು ರಾಜಕೀಯ ಪಕ್ಷಗಳು ಚೇಂಜ್ ಆಗ್ಬೋದು, ಅವರು ಕೂಡ ಕರೆಕ್ಟ್ ನಾವು ಲೆಕ್ಕ ಕೊಡಬೇಕು ಜನಗಳಿಗೆ, ಇಲ್ಲ ಅಂದ್ರೆ ಜನ ಕೇಳ್ತಾರೆ ನಮ್ಮನ್ನ ಅಂತ ಪರಿಸ್ಥಿತಿ ಬರಬೇಕು. ಇಷ್ಟೇ ಸಿಂಪಲ್ ಆಗಿ ಹೇಳ್ತಿರೋದು. ಅದಕ್ಕೋಸ್ಕರ ನಾವು ಒಂದು ಪಕ್ಷ ಮಾಡಿದ್ವಿ, ಉತ್ತಮ ಪ್ರಜಾಕೀಯ ಪಕ್ಷ. ಏನು ನಾವು ಮಾಡ್ತೀವಿ, ಇಲ್ಲ ನೀವೇ ಮಾಡಿ, ತೊಂದರೆ ಇಲ್ಲ. ಇಲ್ಲಿ ನಾವು ಗೆದ್ದು ನಾವೆಲ್ಲ ಸಾಧಿಸಬೇಕು ಅಂತ ಹೊರಟಿಲ್ಲ. ಇದೊಂದು ವಿಚಾರಗಳ ಒಂದು ಇದು. ಇಲ್ಲಿ ಕಾರ್ಯಕರ್ತರುಗಳು, ಏನು ಗುಂಪುಗಳು, ಒಬ್ಬ ನಾಯಕ, ಅದೆಲ್ಲ ಇರಲ್ಲ. ಅದು ವಿಚಿತ್ರ ಅನ್ಸುತ್ತೆ ನಮ್ಗೆ. ನಾವು ನೋಡಿರೋದೇ ಏನಂದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿ ಅನ್ಕೊಳ್ಳೆ, ಒಂದು ಅಲ್ಲೊಬ್ಬ ಇವನು ಅಧ್ಯಕ್ಷ, ಇಲ್ಲೊಬ್ಬ ಉಪಾಧ್ಯಕ್ಷ, ಅವನು ಇವನು ಪೊಸಿಷನ್ ಇದೇ ಬರುತ್ತೆ. ನಾವು ಅದು ಯಾವುದು ಮಾಡ್ತಿಲ್ಲ. ಏನ್ ಹೇಳ್ತಿದೀವಿ, ಒಂದು ವೇದಿಕೆ ರೆಡಿ ಮಾಡಿದೀವಿ ನಾವು. ಇಲ್ಲಿ ಎರಡೇ ಕ್ಯಾಟಗರಿ ಬೇಕಾಗಿರೋದು ನಮ್ಗೆ. ಒಂದು, ಈ ವಿಚಾರ ತಿಳ್ಕೊಂಡು ಒಬ್ರು ಇನ್ನೊಬ್ರಿಗೆ, ಇನ್ನೊಬ್ರು ಮತ್ತೊಬ್ರಿಗೆ ಹೇಳ್ಕೊಂಡೇ ಹೋಗ್ಬೇಕು. ಇದನ್ನ ಹಿಂಗೆ ಪ್ರಚಾರ ಆಗ್ಬೇಕು. ಏನಾಗುತ್ತೆ, ನಾವು ಕೂಡ ಯಾರ ಹತ್ರ ಫಂಡ್ ಇಸ್ಕೊಂತೀವಿ, ಬ್ಯಾನರ್ ಕಟ್ತೀವಿ, ದೊಡ್ಡ ಪಬ್ಲಿಸಿಟಿ ಮಾಡ್ತೀವಿ, ಸಭೆ ಸಮಾರಂಭ ಮಾಡ್ತೀವಿ ಅಂದ್ರೆ ಒಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ದುಡ್ಡು ಆಗಿದಾಗ ನಾನು ಕರಪ್ಟ್ ಆಗ್ತೀನಿ. ಯಾಕಂದ್ರೆ ದುಡ್ಡಾಗ್ದಾಗ ಪ್ರೆಷರ್ ಆಗುತ್ತೆ. ಒಂದ್ಸತಿ ಎಲೆಕ್ಷನ್ ಸೋಲ್ತಿದ್ದಂಗೆ ಒಂದು 500,000 ಕೋಟಿ ಖರ್ಚು ಮಾಡ್ಬಿಟ್ಟಿರ್ತೀನಿ, ಟೆನ್ಷನ್ ಜಾಸ್ತಿ ಆಗುತ್ತೆ. ಅವಾಗ ನಾನು ಇರೋ ಬರೋರು ಬೈಯೋಕ್ ಶುರು ಮಾಡ್ತೀನಿ, ಹೆಂಗಾರ ಮಾಡಿ ಗೆಲ್ಲೇಬೇಕು ಅಂತ ಹೋಗ್ತೀನಿ. ಅವಾಗ ಏನಾಗುತ್ತೆ, ನಮ್ಮ ವಿಚಾರ ಎಲ್ಲ ಗಾಳಿಗೆ ಹೋಗ್ಬಿಡುತ್ತೆ. ಇದು ಆ ಪ್ರೆಷರ್ ಇಲ್ದಿರೋದು 5 ಅಲ್ಲ 10 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, ಈ ವಿಚಾರನೇ ನಾವು ತಗೊಂಡೋಗ್ಬೇಕು. ಹೇಳ್ತಿರೋದು ಒಂದೇ ಒಂದು, ಸಂಪೂರ್ಣ ನಿಮ್ಮ ದುಡ್ಡು ಫುಲ್ ಪಾರದರ್ಶಕತೆ, ಅಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ಗೊತ್ತಾಗಬೇಕು. ನಿಮ್ಮ ಏರಿಯಾ ರೋಡ್ಗೆ ಎಷ್ಟು ದುಡ್ಡು ಬಿದ್ದಿದೆ, ಯಾರು ಮಾಡ್ತಾ ಇದ್ದಾರೆ, ಒಂದು ಕೆರೆ ಇರ್ಬೋದು, ಒಂದು ಯಾವುದೋ ಒಂದು ಎಲೆಕ್ಟ್ರಿಸಿಟಿ ಇರ್ಬೋದು, ಒಂದು ಹೌಸಿಂಗ್ ಇರ್ಬೋದು, ಎಲ್ಲ ನಿಮಗೆ ಗೊತ್ತಾಗಬೇಕು. ನಿಮ್ಗೆ ಎಜುಕೇಶನ್, ಹೆಲ್ತ್ ಫ್ರೀ ಸಿಕ್ಬಿಟ್ರೆ ಯಾಕಪ್ಪ ದುಡ್ಡು ಮಾಡ್ತೀವಿ ನಾವು? ಯಾರು ಕರಪ್ಟ್ ಮಾಡಲ್ಲ, ಎಲ್ಲ ಚೆನ್ನಾಗಿ ಅವ್ರು ಸಂಪಾದನೆ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಚೆನ್ನಾಗಿರ್ತಾರೆ ಅಲ್ವಾ? ನಾವು ಮಾಡ್ಬೇಕಾದ್ರೆ ಇದೆರಡು ಬಹಳ ಮುಖ್ಯವಾದ್ದು. ಇದನ್ನೇ ನಾವು ವಿಚಾರಗಳು ಹೇಳ್ತಾ ಇದೀವಿ. ನಮ್ದು ಎಷ್ಟು ಜನಕ್ಕೆ ಸೇರಿರೋರು ಕೇಳ್ತಿದ್ರೆ ಸಾಕು, ನೀವು ಇನ್ನೊಂದಷ್ಟು ಜನಕ್ಕೆ ಕೇಳಬೇಕು. ನಾನು ಬೈಕ್ ಕೇಳ್ಕೊಂಡು ಆ ಮನೆಯವ್ರಿಗೆಲ್ಲ ಗಲಾಟೆ ಮಾಡಬಾರ್ದು. ನಮ್ಗೆ ಎಷ್ಟು ಮಾಧ್ಯಮ ಇದೆಯೋ ಅದ್ರಲ್ಲಿ ನಿಮಗೆ ಕಲಿಸ್ತಾ ಇದ್ದೀವಿ. ನಿಮ್ಗೆಲ್ಲ ಫೇಸ್ಬುಕ್ ಅಲ್ಲಿ ಇದ್ರೆ ಅಥವಾ ಟ್ವಿಟರ್ ಅಲ್ಲಿ ಇದ್ರೆ ಅಥವಾ ಒಬ್ಬರಿಂದ ಒಬ್ಬರಿಗೆ, ಎಲ್ಲರೂ ಫೇಸ್ಬುಕ್ ಅಲ್ಲಿ ಇರಬೇಕು, ಬರೀ ಸೋಷಿಯಲ್ ಮೀಡಿಯಾ ಬೇಕು ಅಂತೇನಿಲ್ಲ. ನೀವು ಒಬ್ಬರಿಗೆ ಗೊತ್ತಾಯ್ತಾ, ನೀವು 10 ಜನಕ್ಕೆ ಕೇಳಿ, ಆ 10 ಜನಕ್ಕೆ ಇನ್ನೊಂದು 10 ಜನಕ್ಕೆ ಹೇಳಿ ಈ ವಿಷಯನ. ಹೇಳ್ತಿರೋದು ನಿಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ, ಅದನ್ನ ಕರೆಕ್ಟಾಗಿ ತೋರಿಸಿ ಅಂತ ಕೇಳ್ತಾ ಇದೀವಿ. ಆತರ ಒಂದು ಸಿಸ್ಟಮ್ ಬರಬೇಕು. ಇಲ್ಲಿ ಹೇಳುತ್ತಲ್ಲ, 2 ಕ್ಯಾಟಗರಿ. ಒಂದು ವಿಷಯ ತಿಳ್ಕೊಂಡು ಇನ್ನೊಂದು 10 ಜನಕ್ಕೆ ಹೇಳುವಂತವ್ರು. ನಿಜವಾಗ್ಲೂ ನೀವು ಬಂದು ಎಲೆಕ್ಷನ್ ನಿಂತ್ಕೊಬೇಕು, ನಾವು ನಿಂತ್ಕೊಬೇಕು ಅಂದ್ರೆ ನೀವು ಅದಕ್ಕೋಸ್ಕರ ಕೆಲಸ ಮಾಡ್ಕೊಂಡ್ ಬರ್ಬೇಕು. ನಿಮ್ ಏರಿಯಾಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು, ಏರಿಯಾ ಬಗ್ಗೆ ನೀವು ತಿಳ್ಕೊಬೇಕು. ವಿಷಯಗಳು ಏನ್ ಪ್ರಾಬ್ಲಮ್ ಇದೆ, ಅದಕ್ಕೆ ನಾವೇನ್ ಸೊಲ್ಯೂಷನ್ ಮಾಡಬಹುದು, ಇದೆಲ್ಲ ತಿಳ್ಕೊಂಡು ನೀವು ಬಂದು ಒಂದು ಎಕ್ಸಾಮ್ ತರ ಫೇಸ್ ಮಾಡಬೇಕು. ಓಕೆನಾ? ದುಡ್ಡಿರೋ ವ್ಯಕ್ತಿ, ದೊಡ್ಡ ಫೇಮಸ್ ವ್ಯಕ್ತಿ, ಇವನಿದ್ರೆ ಇವನಿಗೆ ವೋಟ್ ಸಿಕ್ಬಿಡುತ್ತೆ ಅನ್ನೋದು ರಾಜಕೀಯ ಮಾಡಲ್ಲ. ನಿಮ್ಗೆ ಅನ್ಸ್ಬೋದು ಹೆಂಗಪ್ಪ ಗೆಲ್ಲಕ್ ಸಾಧ್ಯ ಅಂತ. ಯಾವತ್ತಿದ್ರು ಇದೇ ಗೆಲ್ಲಬೇಕು, ಗೆಲ್ಲುತ್ತೆ ಒಂದಲ್ಲ ಒಂದಿನ. ಅದಕ್ಕೆ ನೀವೆಲ್ಲ ತುಂಬಾ ಬುದ್ಧಿವಂತರಾಗಬೇಕು. ನಾವು ಹೇಳ್ತಿರೋ ಸತ್ಯ ಅಂತ ಅನ್ಸಿದ್ರೆ ನೀವು ಸಪೋರ್ಟ್ ಮಾಡಬೇಕು. ನೀವು ಇದನ್ನ ಕಂಟಿನ್ಯೂ ಮಾಡಬೇಕು. ಅವರೊಂದು ಪಕ್ಷ ಮಾಡಿದ್ರಲ್ಲ, ಪ್ರಜಾಕೀಯದ ಧ್ಯೇಯ ಉದ್ದೇಶ ಯಾರು ಅದನ್ನ ಟೀಕೆ ಮಾಡಕ್ ಆಗಲ್ಲ. ಅದು ಸರಿ, ಆದ್ರೆ ಅದು ಆಗಲ್ಲ. ಅದು ಯಾಕಂದ್ರೆ ಜನ ಭ್ರಷ್ಟರಾಗಿರೋದ್ರಿಂದ ಅದು ಪ್ರಯೋಗಕ್ಕೆ ಬರಲ್ಲ. ಅದು ಪ್ರಯೋಗಕ್ಕೆ ಬರಬೇಕಾದ್ರೆ ಸುಮಾರು ವರ್ಷ ಬೇಕು. ಜನರಲ್ಲಿ ಭ್ರಷ್ಟತೆ ಅಂದ್ರೆ ಅದಕ್ಕೆ ನಾಚಿಕೆ ಪಡುವ, ಹೇಸಿಗೆ ಪಡುವ ಮನಸ್ಸು ಯಾವಾಗ ಬರುತ್ತೋ ಆವಾಗ ಅದನ್ನ ಅವರು ಒಪ್ಕೋಬಹುದು. ಸ್ಟ್ರೈಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇರೋದ್ ಇದ್ದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇರೋದ್ ಇದ್ದಂಗೆ ನೋಡ್ರಿ ಅಂದ್ರೆ ಇವ್ನು ಯಾರೋ ವಿಭಿನ್ನ ಅಂತಾರೆ. ಉತ್ತಮ ಪ್ರಜಾಕೀಯ ಪಕ್ಷ ನಿಮ್ಮದು, ಅಧಿಕಾರವು ನಿಮ್ಮದು. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ನಾಯಕರನ್ನು ನಂಬಿ ನಿರಾಶರಾಗಬೇಡಿ. ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ.